ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ನೋಡಿ ಶ್ರೀನಗರಕ್ಕೂ ಇವತ್ತು ನೋಡಿ ಶ್ರೀನಗರಕ್ಕೂ ತುಂಬ ಅಜಗಜಾಂತರ. ನಮ್ಗೆ ಏನು ಹೇಳಬೇಕು ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಯಾವ ಥರ ಇದೆ ಅಂದರೆ, ನೆನ್ನೆ ನೋಡಿದ್ರೆ 33 ಡಿಗ್ರಿ ಸೆಲ್ಸಿಯಸ್ಸು ಹಂಗೆ ಹೊಡಿತಾ ಇತ್ತು. ಇವತ್ತು ನೋಡಿದ್ರೆ ಮಳೆ ರಾಯ ರವ 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 ಅಂತ ಹೊಡಿತಾ ಇರೋದು. ಅದರಲ್ಲೂ ಅಲ್ಲದೆ ನಮ್ಗೆ ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೊಡಿತಾ ಇರೋದು ಅಂದರೆ, ಅಮರ್ನಾಥ್ ಯಾತ್ರೆಗೆ ಇವತ್ತು ನಾವು ಕಾನ್ವೆ ಜೊತೆಗೆ ಹೋಗ್ಬೇಕಾಗಿತ್ತು. ಹಾಗೆ ಇನ್ನು RFID ಕಾರ್ಡ್ ಮಾಡಿಸಿಲ್ಲ. RFID ಕಾರ್ಡ್ ಮಾಡ್ಸವಂತ ಹೋಗವಂತ ಅನ್ಕೊಂಡ್ರೆ ನೋಡಿಲಿ ಮಳೆ ಹೆಂಗೆ ಬರ್ತಾ ಇದೆ ಅಂತ. ಅಂದರೆ ಇದನ್ನ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಳೆ ಬರುತ್ತೆ ಅಂತ. ಆದರೆ ನೆನ್ನೆನೇ ಒಟ್ಟಿನಲ್ಲಿ ಅಮರ್ನಾಥಲ್ಲಿ ಜಾಸ್ತಿ ಮಳೆ ಆಗ್ತಿದೆ ಅಂತ ಹೇಳಿದ್ರು. ಆದರೆ ಅಮರ್ನಾಥ್ಗಿಂತ ನಮಗೆ ಇಲ್ಲಿ RFID ಕಾರ್ಡ್ ಮಾಡ್ಸೋಕೆ ಹೋಗ್ಬೇಕು. ಆದರೆ ಈ ಮಳೆಯಿಂದ ನಮಗೆ ಹೋಗೋಕ್ಕಾಗ್ತಾ ಇಲ್ಲ. ನೋಡೋಣ, ಮಳೆ ನಿಂತಾದ್ಮೇಲೆ ನಾವು RFID ಕಾರ್ಡ್ನ ಮಾಡಿಸಿ ಅದಾದ ನಂತರ ನಾವು ಕಾನ್ವೆ ಜೊತೆಗೆ ಬಾಲ್ಟಾಲ್ಗೆ ಹೋಗ್ಬೇಕು. ನಮ್ಗಿನ್ನ ಬಾಲ್ಟಾಲ್ಗೆ ಹೋಯ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇನ್ನು ನಾವು ಇಲ್ಲಿ RFID ಕಾರ್ಡ್ ಮಾಡಿಸ್ಕೊಳ್ಳೋದಂತೂ ಕನ್ಫರ್ಮು. ಆದರೆ ಬಾಲ್ಟಾಲಲ್ಲಿ ಏನಾಗುತ್ತೆ ಇನ್ನು ಟ್ರೆಕ್ಕಿಂಗಿಗೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ನೋಡೋಣ. ಮಿಂಚಂತೂ ಅದ್ದೂರೆ ಹೊಡಿತೈತೆ. ವೆದರ್ ಅಂತೂ ಅಲ್ಟಿ ಕೂಲಾಗಿದೆ. ಇದೇ ವೆದರ್ನ ನಾವು ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡಿದ್ದು ಶ್ರೀನಗರಲ್ಲಿ. ಆದರೆ ಈ ವೆದರು ಇವತ್ತು ಕಾಣಿಸ್ತಾ ಇರೋದು ನಮಗೊಂಥರ ಖುಷಿಯಾದಂಥ ವಿಚಾರ. ನೋಡೋಣ ಇನ್ನು ಯಾವ್ಯಾವ ಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ ಅಂತ. ಎಲ್ಲ ನಮ್ಮ ಫ್ರೆಂಡ್ಸ್ಗಳು ನೋಡಿ ಎಲ್ಲ ಹೆಂಗೆ ನಿಂತಿದ್ದಾರೆ ಅಂತ. ಮಳೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರು, ಏನು ಇದು ಮಾಡೋಕ್ಕಾಗಲ್ಲ. ಬನ್ನಿ ಎಲ್ಲರೂ ಒಂದೊಂದು ಮಾತನ್ನ ಕೇಳೋ ಏನೇನೋ ಅಂತಾರೆ ಅಂತ. ಮೊದಲಿಗೆ ನಮ್ಮ ಹೀರೋ ಆದಂಥ ನಮ್ಮ ಧನುಷ್ ಹೇಳಿ, ಹೇಗಿದೆ? ಚೆನ್ನಾಗಿದೆ ಅಲ್ಲ? ಏನು ಹೇಳಿ, ಫೀಲ್ ಏನಾಗ್ತಿದೆ? ನೆನ್ನೆ ಫುಲ್ಲು ಬಿಸಿಲಿತ್ತು, ಇವತ್ತು ಫುಲ್ ಚಳಿ ಇದೆ ಅಷ್ಟೇ, ಇನ್ನೇನಿಲ್ಲ. ನೆನ್ನೆ ಬಟ್ಟೆ ಹಾಕಬಾರ್ದಿತ್ತು, ಇವತ್ತು ಬಟ್ಟೆ ಹಾಕತಾ ಇದೀವಿ ಅಷ್ಟೇ, ಫುಲ್ ಕ್ಲೋತ್ ಇದೀವಿ. ಹಾಗೆ ಹರೀಶ್ ಹೇಳ. ಹರೀಶ್, ಇವಾಗ ನಿಮ್ಗೆ ಹೆಂಗೆ ಅನಿಸ್ತು ಏನು ಈ ವೆದರ್ ನೋಡಿ? ನೆನ್ನೆ ವೆದರ್ಗೂ ಇವತ್ತು ವೆದರ್ಗೂ ಯಾವ ಥರ ಇದೆ ಅಂತ? ತುಂಬಾ ರೋಚಕ. ಏನು ಹೇಳೋದು ಅನ್ನೋದು ಗೊತ್ತಾಗ್ತಲ್ಲ. ಇವನ್ ಜೊತೆ ಬಂದ್ಬಿಟ್ಟು ಮಳೆ ಬರೆಸ್ತವನೆ, ಹಿಮ ಬೀಳಿಸ್ತಾ ಇಲ್ಲ. ಇಂಥವ್ರ ಜೊತೆ ಒಂದು ನಾವು ಪಾಳಾಗಿ ಥರ ಮಳೆ ನಿಂತ್ಕೋಬೇಕಷ್ಟೇ. ನಮ್ಮ ಬಾಸ್ ಜೊತೆ ಒಂದಿರೋದಕ್ಕೆ ಹೆಂಗೋ ನಮ್ಮ ಖರ್ಚು ವೆಚ್ಚ ನೋಡ್ಕೊತಾ ಇದ್ದಾರೆ. ನಮ್ಮ ಬಾಸ್ ಧನುಷ್ ಪಂಕ್ ಇಲ್ಲಿ ಕಡೆಯಿಂದ ನಮ್ಮ ಕಡೆಯಿಂದ ಜೈ. ಯಾರು ಹೇಳಿ ಧನುಷ್ ಪಂಕ್ ಅಂದ್ರೆ? ಈಗ ನೋಡಿ, ಇವರೇ ನಮ್ಮ ಧನುಷ್ ಪಂಕ್. ಹಾಗೆ ಇನ್ನೊಬ್ರು ಯಾರು ಹೇಳಿ? ನಮ್ಮ ಚೇತನ್ ಆದಂತ. ಚೇತನ್ ಕೇಳೋಣ. ಚೇತನ್ ಹೆಂಗಿತ್ತು ವೆದರು? ಯಾವ ತರ ನೆನ್ನೆ ವೆದರ್ಗೂ ಏನ್ ಆಗ ನೋಡ್ತಿದ್ಯಾ? ಹೊಡೆಯಂಗ್ ನೋಡ್ತಿದ್ಯಾ? ನೋಡು ಅಲ್ಲಿ ಕ್ಯಾಮ್ರಾ ಹೇಳ್ತಿದ್ದೀರಲ್ಲ, ಅದೇನೆ. ಯಾವ ತರ ಇತ್ತು ನೆನ್ನೆಗೂ ಇವತ್ತಿಗೂ? ಈಗ ಈ ಸಂದರ್ಭದಲ್ಲಿ ಜೋರ ಮಾತಾಡೋ, ಮೈಕ್ ಐತಲ್ಲ, ಜೋರ ಕೆಲಸ. ಈ ಸಂದರ್ಭದಲ್ಲಿ ನಾವು A few moments later ವೆದರ್ ಈ ತರ ಆಗುತ್ತೆ ಅಂತ ನಿರೀಕ್ಷೆ ಮಾಡೇ ಇರ್ಲಿಲ್ಲ. ಇವ್ನ ಯಾವನ ಸೆಡೆ ನನ್ ಮಗ. ಸೂಪರ್ ಬ್ರೋ. a few inches later ಹೇಗ ಅನಿಸ್ತಾ ಇದೆ ನೆನ್ನೆ ವೆದರ್ಗೂ ಇವತ್ತು ವೆದರ್ಗೂ? ನೆನ್ನೆ ನೋಡಿದ್ರೆ ಆಟು, ಇವತ್ತು ನೋಡಿದ್ರೆ ಕೋಲ್ಡು. ಯಾವ ಥರ ಇದೆ? ಆಟ್ ಬೇಕಾ ಕೋಲ್ಡ್ ಬೇಕಾ? ಎರಡೂ ಬೇಕು. ಒಟ್ಟೆ ನಮ್ಗೆ ಬೇಕಾಗಿರೋದು ಏನು ಹೇಳ? ಟ್ರೆಕ್ಕಿಂಗು. ಜೀವನದಲ್ಲಿ ಹಾಟು ಕೋಲ್ಡು ಎರಡು ಇರಬೇಕು. ನೆನ್ನೆ ಬಿಸಿಲಿರೋದಕ್ಕೆ ಚೇಂಜ್ ಮಾಡಿದೆ, ಇವಾಗ ಚಳಿ ಇರೋದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ. ನನಗಿನ್ನ ಚಳಿ ಹೊಡಿತೈತೆ, ನಾವೇನು ಮಾಡವ? ಹಾಕಬೇಕು ಬಟ್ಟೆ. ಅಮರ್ನಾಥ್ ಯಾತ್ರೆ ಟ್ವಿಸ್ಟ್ ಮೇಲೆ ಜಾಸ್ತಿ ಟ್ವಿಸ್ಟ್ ಸಿಗ್ತಾ ಇದೆ. ಅದಕ್ಕಿಂತ ಹೆಚ್ಚಾಗಿ ಹಿಂದೆ ವೆದರ್ ನೋಡ್ರೆ ತುಂಬ ಕೂಲಾಗಿದೆ ಮತ್ತು ಸೂಪರ್ ಆಗಿದೆ. ಮಳೆ ಮಾತ್ರ ಸಕ್ಕತ್ತಾಗಿ ಬರ್ತಾ ಇದೆ. ನಮ್ಮ ಭಾಸ್ಕರ ಮಳೆ ಚಳಿ ಗಾಳಿ ಅಲ್ದೇ ಲಾಗಲ್ಲಿ ತುಂಬ ಬಿಸಿ ಇದ್ದಾನೆ. ನಿದ್ದೆ ಕೂಡ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ. ಆದ್ರೂ ಇಲ್ಲ ನಾನು ನಿದ್ದೆ ಸರಿಯಾಗಿ ಮಾಡಿದ್ದೀನಿ. ಹೌದಾ? ನಿದ್ದೆ ಎಲ್ಲ ಕರೆಕ್ಟಾಗಿ ಹಂಗಾರೆ ಮಾಡ್ತಾನೆ. ಊಟ ಇರಲಿಲ್ಲ ಅಷ್ಟೇ, ಚೆನ್ನಾಗಿ ಊಟ ಮಾಡ್ತಾನೆ. ಬೇರೆ ಪ್ರಶ್ನೆ. ನೋಡೋದು ಅಮರ್ನಾಥ್ ಯಾತ್ರೆ ಕಂಟಿನ್ಯೂ ಆಗುತ್ತೋ ಇಲ್ವೋ ದೇವ್ರಿಗೆ ಕೊಟ್ಟಿದ್ದು. ಹಾಗೆ ಬನ್ನಿ. ಇನ್ನೊಬ್ರು ಮಾತಾಡ್ಸೋಣ. ನಮ್ಮ ಮೇನ್ ಗ್ರೂಪ್ನ ಆರ್ಗನೈಸರ್ ಆದಂತಹ ಚೇತನ್ ಸಿಸಿ ಅವರು ತುಂಬಾ ಅವರು ಮುಜುಗರ ಪಡ್ತಾ ಇದ್ದಾರೆ. ನಾವೇನು ಕೇಳವ ಅಂದ್ರೆ ಕೇಳಕ್ ಇದು ಮಾಡೋಕ್ಕಾಗಲ್ಲ. ಬನ್ನಿ. ಹಾಗೆ ನಮ್ಮ ರಮೇಶ್ ಅವರು, ನಮ್ಮ ಬೈಕಾ. ಹೇಳಿ ಬೈಕ್ ಅವರು, ನೆನ್ನೆಗೂ ಇವತ್ತಿಗೂ ಹೇಗಿದೆ? ನಿನ್ನೆ ಬಂದು ವೆದರ್ ನೋಡಿ, ಈ ವೆದರ್ಗೆ ಈಗ ಬಂದಿದ್ದೀವಲ್ಲಪ್ಪ, ಹೆಂಗಪ್ಪ ಸರ್ವೈವ್ ಆಗೋದು ಅಂದ್ಕೊಂಡ್ವಿ. ಬಟ್ ಆದರೆ 12 hours ಹೊರಗಡೆ ಒಳ್ಳೆ ಆ ವೆದರು ನೋಡಿದ್ವಿ, ಒಳ್ಳೆ ಈ ನೇಚರ್ ವೆದರು ನೋಡಿದ್ವಿ. ಕೋಲ್ಡ್ ವೆದರು ತುಂಬ ಚೆನ್ನಾಗಿದೆ. ಆದ್ರೂ ವೆದರ್ ಮಾತ್ರ ಅಲ್ಟಿ ಆಗೈತೆ. ನಾವು ಬೆಳಗ್ಗೆ ಇದ್ದಾಗ ಬರೀ ಹಿಮ ಬೀಳ್ತಿತ್ತು,
ಹಿಮ ಥರ ಬೀಳ್ತಿತ್ತು ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗಂತೂ ಮಳೆ ಬರ್ತಾ ಇರೋದು ಅದ್ದೂರಿಯಾಗೈತೆ. ಆದ್ರೂ ಈ ವೆದರ್ ಅಂತೂ ಅಲ್ಟಿಯಾಗೈತೆ. ಇದನ್ನೇ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು. ಹಿಂಗಿದ್ರೆ ಚಿಲ್ಲಾಗಿದ್ರು ನಾವು ಡೆಕಾತ್ಲನಲ್ಲಿ ನಮ್ಗೇನಕ್ಕೆ ಅಂದರೆ ಮಳೆ ಬರಲಿಲ್ಲ ಅಂದರೆ ನಮ್ಗೇನು ಎಫೆಕ್ಟ್ ಹೊಡಿತದೆ ಅಂದರೆ ಡೆಕಾತ್ಲನಲ್ಲಿ ಅಷ್ಟೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಂದ್ಬಿಟ್ಟು ಈ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ದು ವೇಸ್ಟು, ಹಾಗೆ ಇದು ಮಾಡಿದ್ದು ವೇಸ್ಟು. ಹಾಗೆ ನೀವು ನೋಡ್ತಾ ಇರ್ಬೋದು ಆರ್ಮಿ ಎಲ್ಲ ವ್ಯಾನ್ಗಳೆಲ್ಲ ಹೋಯ್ತಾ ಇರೋದು ಅಲ್ಲಿ. ಹಾಗೆ ನಾವು ಕಾನ್ವೆ ಜೊತೆಗೆ ಹೋಗ್ಬೇಕು ಅಂದರೆ ಅದೇ ರೀತಿ ಸೆಕ್ಯೂರಿಟಿಯಾಗಿ ನಾವು ಹೋಗೋದು. ಅದಕ್ಕೋಸ್ಕರ ನಾವು ಇನ್ನೂ ಕಾನ್ವೆಗೆ ಹೋಗಿ ಬುಕ್ಕು ಮಾಡಿಲ್ಲ ಬಸ್ಸಲ್ಲಿ. ಹಾಗೆ ನಾವು ಹೋಗ್ಬೇಕಾಗಿರುವಾಗ RFID ಕಾರ್ಡ್ಗೆ ಬನ್ನಿ ಎಲ್ಲರೂ ಇವಾಗ ರೈನ್ ಕೋಟ್ನ ಹಾಕ್ಕೊಂಡು ಇವಾಗ ಡೈರೆಕ್ಟ್ RFID ಕಾರ್ಡ್ ಮಾಡ್ಸಕ್ಕೆ ಹೋಗ್ತೀವಿ. ಈ ಮಳೆಯಲ್ಲಿ ಹೇಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ. ಎಲ್ಲರೂ ಇವಾಗ ರೈನ್ ಕೋಟ್ನ ಹಾಕೊಂಡು RFID ಕಾರ್ಡ್ನ ಮಾಡ್ಸಕ್ಕೆ ಹೋಗ್ತಾ ಇದೀವಿ. ನೋಡಿಲಿ ಎಲ್ಲರೂ ಹೆಂಗೆ ಕವರ್ ಆಗಿದ್ದೀವಿ. ನಾವು ತಂದಿದ್ನ ಡೆಕಾತ್ಲನಲ್ಲಿ ಎಲ್ಲ ತಂದಿದ್ರು, ಎಲ್ಲರೂ ತಂದಿರೋದು ಒಂದೇ ಕಲರ್ ಎಲ್ಲ. ಈಗ ಇಲ್ಲಿ ಇಬ್ರು ಅವ್ರದ್ದು ಹಿಂದ್ಗಡೆ ಅವರಿಬ್ರು ಇನ್ನೂ ತರ್ಕೊಂಡವ್ರೆ, ಅದು ಹಾಕೊಂಡಿಲ್ಲ. ಛತ್ರಿ ಇದೆ ಅಂದ್ಬಿಟ್ಟು ಆರಾಮಾಗಿ ಅದರಲ್ಲೇ ಬರ್ತಾ ಇದ್ದಾರೆ. ಇದು ಫುಲ್ ವಾಟರ್ ಪ್ರೂಫ್ ಅಲ್ವಾ, ಅದಕ್ಕೆ ತಗೊಂಡಿರೋದನ್ನ ವೇಸ್ಟ್ ಮಾಡಬಾರ್ದಲ್ಲ, ಅದಕ್ಕೆ ಎಲ್ಲರೂ ಇದನ್ನ ಹಾಕೊಂಡು ಇವಾಗ ಆರಾಮಾಗಿ ಹೋಗ್ತಾ ಇದೀವಿ. ಹೋಗಿ ಇವಾಗ RFID ಕಾರ್ಡ್ನ ಮಾಡಿಸ್ಬೇಕು. ಬನ್ನಿ ಅದ್ರದ್ದು ಏನು ಪ್ರೋಗ್ರೆಸ್ ಅಂತ ಕೇಳಿ ಅದನ್ನ ಯಾವ ಥರ ಇರುತ್ತೆ ಅಂತ ಹೇಳೋಣ ನಿಮಗೂ. ಫೈನಲಿ ನಾವೆಲ್ಲರೂ RFID ಕಾರ್ಡ್ನ ಮಾಡಿಸಿದ್ದೀವಿ. ಆದರೆ ನಮಗೇನು ಅಂದರೆ ಯಾವುದೇ ಕಾರಣಕ್ಕೂ ಜನರುಗಳಂತೂ ಇರಲಿಲ್ಲ, ಫುಲ್ಲು ಫ್ರೀ ಆಗಿದೆ. ಹಾಗೆ ನಮ್ಮ ಬೇಸ್ ಕ್ಯಾಂಪು ಸಹ ಫುಲ್ಲು ಫ್ರೀ ಆಗಿದೆ. ಹೇಳ್ಬೇಕಂದ್ರೆ ಯಾರು ಅಷ್ಟೊಂದು ಜನರುಗಳೇ ಇಲ್ಲ. ಆರಾಮಾಗಿ ನಾವು ಹೊರಗಡೆಗೆ ಹೋಗಿ ಬೇಕಾದ್ರೆ ನಾವು ಊಟ ತಿಂಡಿನ ಮಾಡ್ಕೊಬರ್ತಾರೆ ಅಂದರೆ ಮಾಡ್ಕೊಬರ್ಬೋದು. ಏನಕ್ಕೆ ನಮ್ಗೆ ಇಲ್ಲಿನ ಫುಡ್ಡು ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇಲ್ಲೇ ಮಿಲ್ಟ್ರಿ ಅವ್ರನ್ನ ಕೇಳ್ಕೊಂಡು ಒಳಗೆ ಹೋಗಿ ತಿನ್ಕೊಂಡು ತಿರ್ಗಾ ಸೆಕ್ಯೂರಿಟಿ ಚೆಕ್ಕಿಂಗ್ನ ಮಾಡ್ಕೊಂಡೇ ನಾವು ಬರಬೇಕು ಹೊರತು. One day later. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವೀಡಿಯೋನ ಮಧ್ಯಕ್ಕೆ ಸ್ಟಾಪ್ ಆಯಿತು. ಏನಕ್ಕೆ ಸ್ಟಾಪ್ ಆಯಿತು ಅಂದರೆ ಅದು ಅಮರ್ನಾಥ್ನ ಮೇನ್ ಮಿಲ್ಟ್ರಿ ಬೇಸ್ ಆಗಿರೋದು ನಮಗೆ ಅದಕ್ಕೋಸ್ಕರ ಯಾವುದಾದ್ರೂ ಕ್ಲಿಪ್ಗಳು ಸುಮ್ಮನೆ ಮೂವ್ಮೆಂಟ್ ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಆ ವಿಡಿಯೋನ ಬಂದಲ್ಲಿ ಮಿಲ್ಟ್ರಿ ಆಫೀಸರ್ಸ್ಗಳು ನಮ್ಮನ್ನ ಒಂದು ಸ್ವಲ್ಪ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡ್ದೋ. ಹಾಗೆ ಇವಾಗ ನಾವು ಬಂದಿರೋದು ದೇಲ್ ಲೇಕ್ಗೆ. ಹಾಗೆ ಹೇಗಿದೆ ಅಂದರೆ ದೇಲ್ ಲೇಕು ನೋಡಿದ್ರೆ ನೀವು ಎಷ್ಟು ಇಷ್ಟಪಡ್ತೀರ ಅಂದರೆ ನೀವು ಶ್ರೀನಗರ್ಗೆ ಬಂದರೆ ದೇಲ್ ಲೇಕು, ಹಾಗೆ ಶಂಕರಾಚಾರ್ಯ ಮಠ ಇದಕ್ಕೆ ಆರಾಮಾಗಿ ಹೋಗ್ಬೋದು. ಹಾಗೆ ಸೀಸನ್ ಟೈಮಲ್ಲಿ ಬಂದರೆ ನೀವು ಹೆವಿ ಕಾಸ್ಟ್ ಆಗುತ್ತೆ. ಆದರೆ ನಾವು ಇವಾಗ ಬಂದಿರೋದು ಮಳೆಗಾಲದಲ್ಲಿ, ಅದರಿಂದ ಪ್ರೈಸು ಅಷ್ಟೇನಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಮಾತಾಡ್ತಾ ಇದ್ದಾರೆ. ನಾವು ಆರಾಮಾಗಿ ನೋಡ್ತಾ ವ್ಯೂ ಅಂತೂ ಅಲ್ಟಾಗೈತೆ. ಅಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಯಾವ ರೀತಿ ಮೋಡಗಳು ಕವಿದಿದೆ ಅಂದರೆ ಅದನ್ನು ನೋಡೋಕೆ ಮಾತ್ರ ಎರಡು ಕಣ್ಣುಗಳು ಸಾಲದು, ಆ ಥರ ಇರೋದು ಅಲ್ಲಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೋಟ್ ರೈಡ್ನ ಮಾಡ್ತಾ ಹೋಗ್ತಾ ಇದ್ರೆ ವೆದರ್ ಅಂತೂ ಇನ್ನೂ ಅಲ್ಟಾಗಿದೆ. ನೋಡೋಣ, ಹೋಯ್ತೀವಿ ಪಕ್ಕ. ನಿಮಗೂ ಸಹ ಆ ವ್ಯೂನ ಪಕ್ಕ ತೋರಿಸ್ತೀನಿ. ಬನ್ನಿ ಹೋಗೋದ. ಈಗ ನಾವು ದಾಲ್ ಲೇಕಲ್ಲಿ ಇದ್ದೀವಿ, ಜಮ್ಮು ಕಾಶ್ಮೀರ್ ಶ್ರೀನಗರ ಹತ್ರ. ಸೊ ಬೈ ದೆನ್ ಹಂಗೆ ಅಂತ ಲೈಕ್ ಕಂಜೆಷನ್ಸ್ ಎಲ್ಲ ಮಾಡಿ ಫೈನಲ್ ಆಗಿ ಪರ್ ಹೆಡ್ 200 ಮಾಡಿ ಲೈಕ್ 5 ಜನ ಬೋಟಲ್ಲಿ ಸ್ಪಿಟ್ ಆಗಿದ್ದೀವಿ. ಟೋಟಲ್ ಆಗಿ 8 ಪಾಯಿಂಟ್ಸ್ ಕವರ್ ಮಾಡ್ತಾರಂತೆ, 1 hour 10 minutes ಹಿಂದೆ ಮುಂದೆ. ಸೊ ಈ ರೀತಿ ಇರುತ್ತೆ ಕವರೇಜು. ಸೊ 8 ಪಾಯಿಂಟ್ಸ್ ಏನೇನು ಅಂತ ಗೊತ್ತಿಲ್ಲ, ಒಂದೊಂದಾಗಿ ಯಾವ್ಯಾವ ಪಾಯಿಂಟ್ಸ್ ಅನ್ನೋದನ್ನ ನಮ್ಮ ಭಾಸ್ಕರ್ ಅವರು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾರೆ. ಸೊ ಅಂಟಿಲ್ ದೆನ್ ಸೈನಿಂಗ್ ಆಫ್ ನಿರ್ಮಲ್. ಸೊ ಇನ್ನು ಭಾಸ್ಕರ್ ಕಂಟಿನ್ಯೂ ಮಾಡ್ತಾರೆ. ಎಲ್ಲರೂ ದೇಲ್ ಲೇಕಲ್ಲಿ ಬೋಟ್ ರೈಡ್ನ ಮಾಡ್ತಾ ಇದ್ದೀವಿ. ಆರಾಮಾಗಿ ಆ ಕಡೆ 5 ಜನ ಈ ಕಡೆ 5 ಜನ ಆರಾಮಾಗಿ ಹೋಗ್ತಾ ಇದೀವಿ. ಆದರೆ ಏನು ಭಯ ಅಂದರೆ ಲೈಫ್ ಜಾಕೆಟ್ ಇಲ್ಲ. ಆದರೆ ಇಲ್ಲಿ ನೋಡಿದ್ರೆ ಆಳ ಮಾತ್ರ ಜಾಸ್ತಿ ಐತೆ ಅಂತ ಹೇಳ್ತಿದ್ದಾರೆ. ಇದು ಸೆಲ್ಫಿ ಪಾಯಿಂಟ್ ಅಂತೆ. ಹಾಗೆ ನಮ್ಮ ಅಕ್ಕಪಕ್ಕ ಬೋಟ್ಗಳು ಬರ್ತದೆ. ಏನಕ್ಕೆ ಹೇಳಿ, ಇದು ಸೆಲ್ಫಿ ಪಾಯಿಂಟ್ಗಳು. ಇದು ನೋಡಿ, ಅಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಫೋಟೋ ಶೂಟ್ಗಳನ್ನ ಮಾಡ್ಕೊಡ್ತಾರಂತೆ. ನಮಗೆ ಅದರ ಅವಶ್ಯಕತೆ ಇಲ್ಲ. ಏನಕ್ಕೆ ಹೇಳಿ, ನಮ್ಮ ಹತ್ರ ಇರೋದೆಲ್ಲ ಬ್ರ್ಯಾಂಡೆಡ್ ಫೋನ್ಗಳೇ, ಕ್ಯಾಮ್ರಾ ಎಲ್ಲ ಚೆನ್ನಾಗೇ ಇರುತ್ತೆ. ಅದಕ್ಕೋಸ್ಕರ ನಾವು ಆರಾಮಾಗಿ
ಇದರಲ್ಲೇ ಫೋಟೋ ತಗೊಂಡು ಆರಾಮಾಗಿ ಹೋಗ್ಬೋದು. ಏನಾದರೂ ನಿಮಗೆ ಇನ್ನೂ ಕ್ಲಾರಿಟಿ ಬೇಕು, ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆರಾಮಾಗಿ ನೀವು DSLRನ ಯೂಸ್ ಮಾಡ್ಬೋದು. ಇವಾಗ ಬಂದಿರೋಂಥ ಫೋನ್ಗಳನ್ನ ಸಾಕು ಆರಾಮಾಗಿ ಫೋಟೋಗಳು ತಗೊಳ್ಳೋಕ್ಕೆ. ನಮಗೆ ಆ ಥರ ಸೆಲ್ಫಿ ಪಾಯಿಂಟಲ್ಲಿ ಅವರು ಹೊಟ್ಟೆ ಪಾಡಿಗೆ ಅವ್ರು ಮಾಡ್ತಾಯಿದ್ದಾರೆ ಹೊರ್ತು ಅವ್ರ ಹೊಟ್ಟೆಗೆ ಹೊಡಿಬಾರ್ದು ಅಷ್ಟೇ ಹೊರ್ತು ನಮ್ಮ ಪಾಡಿಗೆ ನಾವು ಎಂಜಾಯ್ ಮಾಡ್ತಾ ನಾವು ಹೋಗ್ಬೇಕಷ್ಟೇ. ಹೇಗಿದೆ ನೋಡಿ, ಏನು ಹೇಳ್ತಾ ಇದ್ದಾರೆ ನೋಡಿ, ಫೋಟೋ ಶೂಟು ಈ ಥರ ಮಾಡ್ಸೋದು ಹೆಂಗೈತೆ ನೋಡಿ ಅಂತ ಮಾಡ್ತಾ ಇದ್ದಾರೆ. ನಮಗೆ ಆದರೆ ಆ ಥರ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಒಟ್ಟಿನಲ್ಲಿ ಮುಂದೆ ಮಾತ್ರ ಅದ್ದೂರಿಯಾಗೈತೆ. ಮುಂದೆ ಹೋಯ್ತಾ ಮನೆಗಳೆಲ್ಲ ಐತೆ, ಬೋಟ್ ರೈಡಿಂಗ್ ಮಾಡ್ತಾ ಅದ್ದೂರಿಯಾಗೈತೆ, ಅದನ್ನಂತೂ ಹೇಳಬಲ್ಲೆ. ನೋಡಿ ಪಕ್ಕದಲ್ಲಿ ಬೋಟ್ಗಳೆಲ್ಲ ಹೆಂಗ್ ಹೋಯ್ತಾ ಇದಾವೆ, ಬೋಟ್ ರೈಡ್ ಮಾಡ್ತಾ. ಏನ್ ಗುರು ಡ್ರೆಸ್ ಸೆನ್ಸು, ಏನ್ ವೆಡ್ಡಿಂಗ್ ಶೂಟ್ ಮಾಡ್ತಿರ್ಬೇಕೇನೋ ಆ ತರ ಐತೆ ಅಲ್ಲಿ. ನೋಡಿ ಯಾವ ತರ ಇದೆ ಅಂತ. ಆ ತರ ಫೋಟೋ ಶೂಟ್ ಮಾಡ್ಸಕ್ಕೆ ಇದು ಒಂದ್ಸಲ ಬೆಸ್ಟ್ ಪಾಯಿಂಟು ದೇ ಲೇಕಲ್ಲಿ, ಜಮ್ಮು ಕಾಶ್ಮೀರಲ್ಲಿ. ಹಾಗೆ ಇವಾಗ ಇದು ಯಾವ ರೀತಿ ಇದೆ ಅಂದ್ರೆ, ಇದು ಲೋಟಸ್ ಲೇಕ್ ಅಂತೆ. ನಮ್ಗೆ ಯಾವುದೇ ರೀತಿ ಒಂದು ಲೋಟಸ್ಸು ಸಹ ಕಾಣಿಸ್ತಾ ಇಲ್ಲ. ಎಲ್ಲಿ ಕಾಣಿಸ್ತಿದೆ ಲೋಟಸ್ಸು? ಎಲ್ಲಿ? ಅಲ್ಲಿ ಒಂದೇ ಒಂದು ಲೋಟಸ್ ಕಾಣಿಸ್ತಾ, ಅಲ್ಲಿ ಲೋಟಸ್. ಅವನಾಗಿ ನಮ್ಗೆ ಹಿಂಗೆ ಕರ್ಕೊಂಡೇ ಹೋಯ್ತಾ ಇರ್ಲಿಲ್ಲ. ಲೋಟಸ್ ಆದ್ರೆ ಅಷ್ಟೊಂದಿಲ್ಲ. ಒಟ್ಟಿನಲ್ಲಿ ಕಲರು ಅದೇ ತರ ಕಲರ್ ಇದೆ ಒಂದು ಸ್ವಲ್ಪ, ಅದಕ್ಕೋಸ್ಕರ. ಅಣ್ಣ ಏನ್ ಹೇಳ್ತೀನಿ ಅಂತ ಗೊತ್ತಾಗಲ್ಲ. ಬೋಟಿಂಗ್ ಮಾಡ್ತಾ ಇದ್ರು ನಂಬೇಕು. ಒಂದ್ ಕಡೆ ಸಿಕ್ಕಿದ್ದಾರೆ, ಗೊತ್ತಿಲ್ಲ ಅವ್ನ್ ಏನ್ ಹೇಳ್ತಾನೆ ಅದನ್ನ ನಂಬ್ಕೊಂಡು ಹೋಗೋದೇ ನಮ್ ಕೆಲ್ಸ. ತುಂಬಾ ಬ್ಯೂಟಿಫುಲ್ ಆಗಿದೆ. ಹೇಳಿ ಆದರ್ಶ್ ಏನಂತ ಮಾಡಿ ಮೋರಿ ಒಳಿಕೆ ನೀರ್ ಹಾಕಲ್ಲ, ನೀರ್ ಒಳಿಕೆ ಮೊಬೈಲ್ ಹಾಕಿ ನೋಡಿದ್ರಪ್ಪ ಕನ್ನಡವ ಹೆಂಗ್ ಮಾತಾಡ್ದನು. ನಾವು ಇಲ್ಲಿ ಒಂದು ಸಾಂಗ್ ಹೇಳೋದು ಅನ್ಕೊಂಡಿದೀವಿ. ಯಾವ ಸಾಂಗ್ ಅಂತ ಅಂದ್ರೆ ಫ್ಲೋಟಿಂಗ್ ಮಾರ್ಕೆಟ್, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಅದ್ ಬೇಡ್ವಾ? ಜಾಸ್ತಿ ಬೇಡ ಅಣ್ಣ, ಒಂದ್ ಸ್ವಲ್ಪ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಜಾಸ್ತಿ ಆಡಕ್ ಹೋಗ್ಬೇಡ. ಅದೇ ಕಡ ನಮ್ಮ ಬಾಯಿ ನಾವ್ ಆಡಕ್ಕೆ ಕನ್ನಡದವ್ರಪ್ಪ, ಕನ್ನಡ ಸಾಂಗ್ ಆಡ್ತೀವಿ. ಆದ್ರೆ ನಮ್ದಲ್ಲಪ್ಪ ರೈಟ್ಸು, ಅದಕ್ಕೆ ನೀನ್ ಇದನ್ನು ಮಾಡ್ಲಿಲ್ಲ ಅಂದ್ರೆ ಮಾಡಂಗಿಲ್ಲ ಅಂದ್ರೆ ಬಸ್ಸು. ನಮ್ ನಿರ್ಮಲ್ ಅವರು ಸಹ ಅವ್ರದೇ ಆದಂತ ಕ್ರಿಯೇಟಿವಿಟಿ, ಕ್ಯಾಮ್ರಾ ತರ ಮೊಬೈಲ್ ಫೋನ್ ಹಾಕ್ತಿದ್ದಾರೆ. ಅವ್ರು ಏನ್ ಹೇಳ್ತಾರ ಕೇಳೋಣ. ಹೇಳೋದಕ್ಕೆ ಏನಿಲ್ಲ, ಸುಮ್ಮನೆ ಕರ್ಕೊಬಂದು ಟೈಮ್ ಪಾಸ್ ಮಾಡ್ತಿದ್ದಾರೆ. ಅಲ್ಲಿ ಕುತ್ಕೊಂಡು ಮನೆ ಕಡೆ ಬರ್ಲಿ. ಏನೋ ಈಗ ಸ್ವಲ್ಪ ಮೈಂಡ್ ಎಲ್ಲ ಇಷ್ಟ ಬಂದಂಗೆ ಪುಂಗ್ತವ್ರೆ, ನಾವು ಪುಂಗಿಸ್ಕೊತಾ ಇದೀವಿ ಅಷ್ಟೇ ವಿಚಾರ. ಅಪಾರ್ಟ್ ಫ್ರಮ್ ದಟ್ ಕಾಶ್ಮೀರ ಒಂದು ಒಳ್ಳೆ ಇದು ಕೊಕ್ರೆ ತುಂಬಾ ಮುಖ್ಯವಾಗಿರೋ ವಿಚಾರ ಹೇಳಿದ್ದಾರೆ. ನಾವು ಕೊಕ್ರೆ ನನ್ ಕಂಟೆಂಟ್ ಹೇಳ್ಬಿಡ್ಲಾ? ನೀವ್ ಹೇಳ್ಬಿಡಿ. ಯಾಕಪ್ಪ ಯಾಕೆ ಇಡ್ಡ ಒಂದ್ ನಿಮಿಷ, ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ. ಸರಿ ಕಡ. ಈಗೇನಂತಂದ್ರೆ ಆಕ್ಚುಲಿ ಜಮ್ಮು ಕಾಶ್ಮೀರ್ ಇಸ್ ಅ ಗುಡ್ ಪ್ಲೇಸ್. ಬಂದಿರೋ ಟೈಮೋ ಇಲ್ಲ ನಮ್ಮ ಟೈಮೋ ಇಲ್ಲ ಅದ್ರ ಟೈಮೋ ಗೊತ್ತಿಲ್ಲ. ದುರದೃಷ್ಟ ಎರಡೂ ಪ್ರಾಪರ್ ಆಗಿಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಬಂದಿದ್ದೀವಿ. ಬೆಳಗ್ಗೆ ಏನಂತಂದ್ರೆ ಇಷ್ಟ ಬಂದಂಗೆ ಮಳೆ ಬಂದಿತ್ತು. ಈಗ ಟೆಂಪ್ರೇಚರ್ ಹೈ ಆಗಿದೆ, ಬಟ್ ಓವರಾಲ್ ಆಗಿ ಕ್ಲೌಡಿಯಾಗೆ ಫೀಲ್ ಆಗ್ತಿದೆ. ಈಗ ಲೇಕ್ ಕರ್ಕೊಂಡ್ಬಂದಿದ್ದಾರೆ. 8 ಪಾಯಿಂಟ್ ಅಂತ ಹೇಳಿದ್ರು. ಅವ್ರು ಇಷ್ಟ ಬಂದಂಗೆ ಯಾವ್ಯಾವ್ದು ತೋರಿಸ್ಬಿಟ್ಟು ಅದಿದು ಅಂತಾರೆ. ಶಾಹಿದ್ ಕಪೂರ್ ಶೂಟಿಂಗ್ ಜಾಗ ಅಂತವ್ರೆ. ಎಲ್ಲನೂ ಹೇಳ್ತಾರೆ, ತಲೆ ಆಡಿಸ್ಕೊಂಡು ಹಂಗೆ ಹೋಗ್ತಿದ್ದೀವಿ. ಈಗ ನೆಕ್ಸ್ಟ್ ನೋಡುವ, ಹೋಗ್ತಾ ಬೇರೆ ಏನೇನು ಸ್ಪೆಷಲ್ ಇರುತ್ತೆ ಅಂತ. ಫ್ಲೋಟಿಂಗ್ ಮಾರ್ಕೆಟು ಬೈದೆನ್ ಏನೇನೋ ಹೇಳ್ತಿದ್ದಾರೆ. ಬಾಸ್ ಅವರು ಅದನ್ನೆಲ್ಲ ಕ್ಲೀನಾಗಿ ಕನ್ವೆ ಮಾಡ್ತಾರೆ. ಬಾಸ್ ಅವರೇ, ಓವರ್ ಟು ಯು. ನಿರ್ಮಲ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಮ್ಮ ಬಿಗ್ ಬ್ರದರ್ ನಮ್ಗೆ ಅವಾಗಿಂದ ಇಲ್ಲಿ ಕುತ್ಕೊಂಡು ಯಾವುದೋ ಒಂದು ಏನೋ ಒಂದು ಹೇಳ್ತಾ ಇದ್ರು. ಈ ತರ ಕುತ್ಕೊಂಡ್ರೆ ಏನೋ ಫೀಲ್ ಆಗ್ತಾ ಇದೆ ಅಂತ. ಏನಕ್ಕೆ ಕೇಳಿದೆ, ಏನಕ್ಕೆ ಅಂತ ಕೇಳುವ ಬನ್ನಿ. ಇದು ದಾಲ್ ಲೇಕ್ ಫ್ಲೋಟಿಂಗ್ ಅಲ್ಲ, ಚಟ್ಟದ ಸವಾರಿ ಇನ್ ಫ್ಲೋಟಿಂಗ್.
ಅಂತ ಹೇಳ್ಬೋದು. ಈಗ ನಾವು ನೆಕ್ಸ್ಟು ಫ್ಲೋಟಿಂಗ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಚಾವ ಸಿಗುತ್ತೆ, ಚಾವಾಗೆ ಕಾಸು ಜಾಸ್ತಿ ಇರುತ್ತೆ, ನಾವು ಕುಡಿಯಲ್ಲ. ಅದ್ರೂ ಅಲ್ಲದೆ ಅದ್ರಲ್ಲೂ ಅಲ್ಲದೆ ಇಲ್ಲಿ ಹೋಗ್ಬೇಕಾದ್ರೆ ಮಾರ್ಕೆಟಲ್ಲಿ ಚಾವಾಗೆ ಯಾವನ್ನ ರೀಲ್ಸ್ ನೋಡ್ರು 10,000 ಅಂದಿದ್ರು. अभी उधर नमले अंदर नहीं है अदर अभी नहीं है अभी नहीं वो 5 बजे था अर्निंग मॉर्निंग फिर सुबह कैसे चलता है ये छोटा छोटा नाव से ನಮ್ಗೆ ಹೆಂಗೆ ಅಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಏನು ಕೇಳಿ ಹಂಗಾಕ ಪುಂಕ್ತವ್ರೆ. ಅಲ್ಲಿ ಯಾವುದೋ ಮಾರ್ಕೆಟ್ ಐತೆ ಅಲ್ಲಿಗೆ ಹೋಯ್ತಾರೆ, ಕರ್ಕೊಂಡು ಹೋಯ್ತಾರೆ ಫ್ಲೋಟ್ ಮಾರ್ಕೆಟ್ಗೆ ಅಂದರೆ ಅದು ಕರ್ಕೊಂಡು ಹೋಗ್ತಾ ಇಲ್ಲ. ಒಟ್ಟಿನಲ್ಲಿ ಇವಾಗ ನಮ್ಮನ್ನ ಇನ್ನೂ ಒಯ್ತಾ ಇದ್ದೀವಿ. ಅದೆಷ್ಟು ಟ್ವಿಸ್ಟ್ಗಳು ಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ಗಳು ಸಹ ಪಕ್ಕದ ಬೋಟಲ್ಲಿ ಅವರೆ, ಎಲ್ಲ ಇತ್ತಾಗಿ ಇದಾಗಿದ್ದಾರೆ. मतलब ನೋಡ್ರಪ್ಪ ओ इधर ಏನೋ ಫಿಲ್ಟರ್ ಮೇ. ಪುಂಕ್ತವ್ರೆ. ಫಿಲ್ಟರ್ ಮೇ. ಈ ಜಾಗದಲ್ಲಿ ಚಳಿಗಾಲದಲ್ಲಿ ಮಂಜಿನ ಮಳೆ ಆಗ್ತದಂತೆ. ಇಲ್ಲೆಲ್ಲ ಮಂಜಿರುತ್ತೆ ಚಳಿಗಾಲದಲ್ಲಿ. ಅಂದ್ರೆ ನಾವು ಈಗಿಲ್ಲ. ಏನಕ್ಕಂದ್ರೆ ನಾವು ವಿಂಟರಲ್ಲಿ ಬಂದಿಲ್ಲ. ವಿಸಿಟ್ ಟು ಜಮ್ಮು ಕಾಶ್ಮೀರ್ ನವೆಂಬರ್ ಟು ಜನವರಿ. ಇದು ಬೆಸ್ಟ್. ಬರೋಣ. ವಯಸ್ಸಾ ಮಾಲೂಮ್ ಹೋಗ್ಯಾ. ಸಿಲ್ವರ್ ಅಂತೆ. ಈ ಎಲೆ ಮೇಲೆ ನೀರ್ ಹಾಕಿದ್ರೆ ಸಿಲ್ವರ್ ತರ ಆಯ್ತದೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇನ್ನೇನಿಲ್ಲ. ಅದ್ ಹೆಂಗ್ ಸಿಲ್ವರ್ ಆದದ ನಮ್ಗಂತೂ ಗೊತ್ತಿಲ್ಲ. ಸಿಲ್ವರ್ ತರ ಕಾಣ್ತದೆ ಅಂತ ಇರೋದು ನೋಡು. ಓ ಆ ತರನಾ. ओ भैया ಹಾ ಹೇಳು. ಏನ್ರಿ ಪಂಕ್ ಸಾಂಗ್ ಹಿಂಗ್ ಆಡ್ತೀರಾ? आपका स्टीयरिंग पानी में छलक जाता ಪುಂಗಿಸ್ಕೊಂಡ್ವ ನಾವು ಒಯ್ತಾ ಇರೋದು ಅಷ್ಟೇ ಇವಾಗ. ಹಾಗೆ ಫಸ್ಟ್ ಇಲ್ಲಿ ಸೇಫ್ಟಿ ಇಲ್ಲ, ಅದಂತೂ ಮೊದಲು. ಏನಕ್ಕಂದ್ರೆ 5 ಜನ ಕೂತಿರೋದೇ ಹೆಚ್ಚು. ನಾವು ಏನಾದರೂ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಯಿತು ಅಂದರೆ ಹಿಂಗೆ ಒಳಗೆ ಹೋಗ್ತೀವಿ, ಇಲ್ಲ ಆ ಕಡೆಗೆ ಒಳಗೆ ಹೋಗಿರ್ತೀವಿ. ಏನಕ್ಕಂದ್ರೆ ಡೆಪ್ತ್ ಇದೆಯಂತೆ. ಡೆಪ್ತ್ ಇದ್ರೆ ನಮ್ಗೆ ಇಲ್ಲಿ ನಂಗೆ ಸ್ವಿಮ್ಮಿಂಗ್ ಬರ್ತದ, ಇವನಿಗೆ ಸ್ವಿಮ್ಮಿಂಗ್ ಬರ್ತದ, ಏನ್ ಇವನಿಗೆ ಬಂದದ, ಇವನು ಅಮ್ಮ 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 ಅನ್ಕೊಂಡು ಸಾಂಗ್ ಆಡ್ಕೊಂಡು ಒಳಕ್ ಹೋಗ್ಬಿಡ್ತಾನೆ. ಅವನು ಅಲ್ಲೊಬ್ಬ ಕೂತವನಲ್ಲ, ಅವನಿಗೆ ಬರ್ತದ ಒಂದು ಸ್ವಲ್ಪ. ಅಲ್ಲಿಂದ ಮುಂದೆ ಕೂತಾನಲ್ಲ ನಿರ್ಮಲ್ಗೆ, ಅವನಿಗೆ ಬರ್ತದ ಇಲ್ವ ನನಗಂತೂ ಗೊತ್ತಿಲ್ಲ. ಅದನ್ನ ಅವನ್ನೇ ಕೇಳಬೇಕು. ಬರ್ಲಿಲ್ಲ ಅಂದ್ರೆ ಒಳಕ್ ಹೋಯ್ತಾ ಇರೋದು ಹಂಗೆ. ನೋಡಿಲಿ ಪ್ಲೇಸ್ಗಳಿಗಂತೂ ಸುಮ್ಮನೆ ಆರಾಮಾಗಿ ಕರ್ಕ ಹೋಯ್ತಾವ್ರೆ, ಸುಸ್ತಾವ್ರೆ. ಅಲ್ಲೆಲ್ಲ ಪ್ಲೇಸ್ಗಳನ್ನೆಲ್ಲ ತೋರಿಸ್ಕೊಂಡು ನೋಡೋಣ ಇನ್ನ ಅದೆಷ್ಟು ಅವರ್ ಗಂಟೆ ಹಿಂಗೆ ಕರ್ಕೊಂಡು ಹೋಯ್ತಾರೆ ಅಂತ. ಆದ್ರೂ ಇಲ್ಲೂ ಒಂದು ಜಾಗ, ಆದ್ರೂ ಇಲ್ಲೂ ಒಂದು ಸ್ಟೇ ಆಗಕ್ಕೆ ಒಂದು ಜಾಗಗಳನ್ನ ಮಾಡಿದ್ದಾರೆ. ಅದು ಇವೆಲ್ಲ ಸ್ಟೇ ಮಾಡಕ್ಕೆ ಇವು ಹೋಟೆಲ್ಗಳು, ಬೇಕಾದ್ರೆ ನೀವು ಬಂದು ಸ್ಟೇ ಆಗ್ಬೋದು. ಆದ್ರೆ ಇಲ್ಲಿ ಜಾಸ್ತಿ ಫಾರಿನರ್ಸ್ ಅವರೇ ಬಂದು ಇಲ್ಲಿ ಆರಾಮಾಗಿ ಸ್ಟೇ ಮಾಡಿ. ಇವನು ಇಲ್ಲ, ಅವನೆಲ್ಲ ಇವನು ಆದರ್ಶ. ಏನ್ ಹೇಳ ಆದರ್ಶ ಇವಾಗ? ಒಳಚರಂಡಿ ವ್ಯವಸ್ಥೆ. ಒಳಚರಂಡಿ ಮೇಲೆ ನಾವು ಮೇಲ್ಚರಂಡಿ ಮೇಲೆ ಹೋಗ್ತಾ ಇದೀವಿ. ಅದು ಒಳಚರಂಡಿನ ಇದ್ರೊಳಗೆ ಬಿಟ್ಟಿದ್ದಾರೆ, ನಾವು ಅದ್ರ ಮೇಲೆ ಹೋಯ್ತಾ ಇದೀವಿ. ಹೇಗಿದೆ ಫೀಲ್? ಅವಾಗಿಂದ ಅಲ್ಲಿ ಸಿಲ್ವರ್ ಐತೆ ಅಂದ್ಬಿಟ್ಟು ನೀರೊಳಗೆ ಹಾಕಿ ಹಿಂಗಂತವನೆ. ಅವನಿಗಂತೂ ಹೇಳ್ತಾ ಇದ್ರೆ ಕೇಳ್ತಾನಿಲ್ಲ. ಅಯ್ಯೋ ನೋಡಪ್ಪ, ನಾವು ತಿಂಡಿ ತರಕ್ಕೆ ಎಲ್ಲೆಲ್ಲೋ ಹೊರ್ಗಾಡ್ತೀವಂತೆ. ಇವ್ರು ನೋಡಿದ್ರೆ ಇಲ್ಲಿ ಅನ್ಕತೀನಿ ಪ್ರೈಸ್ ಜಾಸ್ತಿ ಇರ್ತದೆ ಅಂತ. ₹100 2 ಚಿಪ್ಸ್.
ಫ್ರೆಂಡ್ಸ್ ನೀರಲ್ಲಿ ಈರುಳ್ಳಿ ಬೆಳೀತಿದೆ ಕಿತ್ಕೊಳ್ಳಿ. वो पुल का माल है, शॉपिंग कर सकते हैं। ಫ್ರೀ ಕರ್ನಾ ಹೇ. ನೋಡ 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 ಹೆಂಗವನೆ ಇಲ್ಲಿ ಪ್ಯಾಂಕ್. ಗೋವಾ ಅಲ್ಲ ಅದು ಚಾವಾ. ಕಾಶ್ಮೀರ್ ಚಾವಾ. ಓ ಸಾರಿ ಗಾಯ್ಸ್, ಅದು ಕಾವಾ ಅಂತೆ. ನೋಡ್ರಪ್ಪ ನಮ್ ಚೇತನ್ ಸಿಸಿ ಅವ್ರು ಮಾತಾಡ್ಬಿಟ್ರು ಅಪರೂಪಕ್ಕೆ. ಏನೇನ್ ಮಾತಾಡ್ತಾರ ನೋಡ್ರಿ. ನಮ್ದು ಫ್ಯಾಮಿಲಿ ಕುತ್ಕೊಂಡ್ ಅಂತ ಫಿಲಂ ಕಣಪ್ಪ, ಅಲ್ಲಿ ಕೂತಿರೋದು ಇಬ್ರು ಚೇತನ್ ಸ್ಕ್ವೇರ್ಗಳೇ. ನಮ್ಮ ಆದರ್ಶ್ ಅಂತೂ ಹೆವಿ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಎಲ್ಲಾರ್ನು. ಏನಕ್ಕೆ ಹೇಳಿ, ಅವನ ಬೆಸ್ಟ್ ಫ್ರೆಂಡ್ ಇಲ್ಲೇ ಅವನೇ. ರಾಜ ರಾಜ ಮುದ್ದಿನ ರಾಜ ಒಳಚರಂಡಿ ವ್ಯವಸ್ಥೆ ನೀರಂಗೈತು. ಗಿಂಬಲ್ ಅಲ್ಲ ಸರ್ ಅದು. ಇಷ್ಟೊತ್ತು ಗಂಟೆ ಸ್ನಾಕ್ಸ್ನ ತಿಂದಾಯ್ತು. ಇವಾಗ ಕಾಶ್ಮೀರ್ನ ಫೇಮಸ್ ಆಗಿರೋ ಅಂತ ಕಾಶ್ಮೀರ್ ಕಾವಾ. ಕಿತ್ನಾ ಪ್ರೈಸ್ ಭಯ ಕಾಶ್ಮೀರ್ ಕಾವಾ? ಎಷ್ಟಂದ ಮುಂದೆ? ನಂಗೊಂದು. ಇದು ಕಾಶ್ಮೀರ್ನ ಫೇಮಸ್. ಇದನ್ನ ಕಾಶ್ಮೀರದಲ್ಲಿ ಬಂದು ಕುಡಿಲಿಲ್ಲ ಅಂದ್ರೆ ಅವನು ಕಾಶ್ಮೀರಕ್ಕೆ ಬಂದವನು ವೇಸ್ಟು. ಕ್ಯಾಮ್ರಾಮನ್ಗೂ ಸಹ ಇದನ್ನ ಕೊಡಿಸ್ತೀವಿ, ಬನ್ನಿ. ನಂಗೆ ಕೊಡಿ ಮೊದಲು, ನಾ ಕುಡಿತೀನಿ. ಹನಿ 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 ಹೋತೆ ಭಯ್ಯ. ಹನಿ 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 एक उधर दो कप दो। एक गाइस ಕಾಶ್ಮೀರ್ ಕಾವಾ ನೋಡಿ, ಇದೇ ಕಾಶ್ಮೀರ್ ಕಾವಾ. ಇದು ಮೋಸ್ಟ್ ಫೇಮಸ್ ಇಲ್ಲಿ. ಇದನ್ನ ಕುಡಿಲಿಲ್ಲ ಅಂದ್ರೆ ಇಲ್ಲಿ ಬಂದು ಅವನು ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಏನಕ್ಕೆ ಹೇಳಿ, ನಮ್ಮ ಕಡೆ ಎಲ್ಲ ಕಾಫಿ ಟೀ ಹೆಂಗೆ ಫೇಮಸ್, ಇದು ಹಂಗೆ ಇಲ್ಲಿ ವೆರಿ ಫೇಮಸ್. ಚೆನ್ನಾಗಿದೆ ಗುರು, ಯಾವುದೇ ರೀತಿ ಅಷ್ಟೊಂದು ಖರಾಬ್ ಆಗಿಲ್ಲ ಅಂತ ಹೇಳಿ. ಇದು ಯಾವ ತರ ಟೇಸ್ಟ್ ಇದೆ ಅಂತ ಹೇಳಕ್ಕಾಗಲ್ಲ. ಒಟ್ಟಿನಲ್ಲಿ ಒಂಥರ ಚೆನ್ನಾಗಿದೆ. ಏನಂದ್ರೆ ಬಾದಾಮಿ ಹಾಕಿರೋದ್ರಿಂದ, ಬಾದಾಮಿ ಪುಡಿ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡಿಸ್ತಾ ಇದೆ. ಅದು ಯಾವ ತರ ಡಿಫ್ರೆಂಟ್ ಟೇಸ್ಟ್ ಅಂತ ಅದನ್ನ ಫೀಲ್ ಮಾಡಿದ್ರೆ ಅದನ್ನ ಹೇಳಕ್ಕಾಯ್ತಲ್ಲ ನನಗೆ. ಒಟ್ಟಿನಲ್ಲಿ ಇದನ್ನ ಎಲ್ಲೋ ಒಂಥರ ಟೇಸ್ಟ್ ಮಾಡಿದ್ದೀನಿ ಅಂತಾನೆ ನಂಗೆ ಅನಿಸ್ತಾ ಇದೆ ಹೊರತು ಯಾವುದು ಅಂತ ನಂಗೆ ಆ ಫೀಲ್ ಟೇಸ್ಟ್ ನಂಗೆ ಬರ್ತಾ ಇಲ್ಲ. ಅದಂತೂ ಹೇಳಬಲ್ಲೆ, ಹೇಳ್ತೀನಿ ರೀ. ನಿಮ್ಮ ಮುಂದಿನ ಜನ್ಮಕ್ಕೆ ಹೋಗ್ತಾ ಇದ್ದೀರಾ, ಹೋಗಿ ಬಸ್. ನಿಮ್ಮ ಮುಂದಿನ ಜನ್ಮಕ್ಕೆ ಎಲ್ಲ ಹುಟ್ಟಿದ್ದೀರಾ, ಎಲ್ಲ ಹುಟ್ಟಿರ್ತೀರ ಭಯ. ಚಾವ ಇನ್ನೊಂದು ಹೇಳಕ್ಕೆ, ನೀನ್ ಕುಡಿಯಲ್ಲ? ಜಸ್ಟ್ ಫಾರ್ ಟೇಸ್ಟ್, ನಾಟ್ ಫಾರ್ ಬೈಟ್. ಸೂಪರ್ ಸೂಪರ್ ಭಯ. ಅನ್ನದ ಏಕ್ ಕಾವಾ और एक ಕಾವಾ ಕುಡಿ. ಅಲ್ಲೇ ಇನ್ನೊಂದು ಹೇಳ್ತಾನಲ್ಲ, ಕುಡಿಯಪ್ಪ ಭಯ. ಚಾಕ್ಲೇಟ್ ಬಾವಾ. ಬಂಡಿ ಹೋಗದು ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ಇದು ಹಾಟ್ ಚಾಕ್ಲೇಟ್. ಇದನ್ನು ಸಹ ಟೇಸ್ಟ್ ಮಾಡ್ತಾ ಇದೀನಿ, ನೋಡೋಣ. ಎಷ್ಟು ಕೊಡ್ತೀರಾ ಲೆಕ್ಕ ಹಾಕ್ಬಿಟ್ಕೊಳ್ಳ. ಹಾ ಸೂಪರ್ ಗುರು, ಹಾಟ್ ಕಾಫಿ ಕರೆಕ್ಟ್ ಆಯ್ತು ಬಿಡು. 4 ಚಾವಾ 2. ಫೈನಲಿ
ಎಲ್ಲರೂ ಬೋಟ್ ರೈಡ್ನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆದ್ರೂ ವರ್ತ್ ಏನು ಅಂತ ಅನ್ನಿಸ್ಲಿಲ್ಲ. ನೋಡೋ ಅಂಥ ಪ್ಲೇಸ್ಗಳು ಸಹ ಅದು ಏನೋ ನೋಡೋ ಅಂಥ ಪ್ಲೇಸ್ಗಳು ಅಲ್ಲ. ಬರೋರು ಅದನ್ನು ಫೀಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಬಂದು ನೀವು ದಾ ಲೇಕಲ್ಲಿ ಬೋಟಿಂಗ್ ಮಾಡ್ಬೋದು. ಏನಾದರೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಆರಾಮಾಗಿ ನೀವು ಪಾಡಿಗೆ ನೀವು ಕಾಶ್ಮೀರನ ಸುತ್ಕೊಂಡು ಆರಾಮಾಗಿ ಇರ್ಬೋದು. ಇದರಿಂದ ಯಾವುದೇ ರೀತಿ ನಮಗೆ ಫೀಲ್ ಸಿಗೋಲ್ಲ. ಏನಕ್ಕಂದ್ರೆ ಹೇಳಿ, ನಾವು ಬಂದಿರೋದು ಯಾವ ಟೈಮಲ್ಲಿ, ಮಳೆಗಾಲದಲ್ಲಿ. ವಿಂಟರ್ ಟೈಮಲ್ಲಿ ಬಂದಿದ್ರೆ ಅವಾಗ ಒಂದು ಸ್ವಲ್ಪ ಸ್ನೋ ಬಿದ್ದಿರೋದು, ಆ ಲೇಕ್ಗಳಲ್ಲಿ ಸ್ನೋ ಚೆನ್ನಾಗಿ ಕಾಣಿಸಿರೋದು. ಆದರೆ ಇವಾಗ ಇಲ್ಲಿ ಯಾವುದೇ ರೀತಿ ನಮಗೆ ಫೀಲ್ ಅಂತೂ ಆಗಲಿಲ್ಲ. ಒಟ್ಟಿನಲ್ಲಿ ನಿಮಗೆ ವೀಡಿಯೋದಲ್ಲಿ ಏನು ಅನ್ನಿಸ್ತು ಅಂತ ನನಗಂತೂ ಗೊತ್ತಿಲ್ಲ. ವೀಡಿಯೋದಲ್ಲಿ ಅಷ್ಟೊಂದು ನೋಡೋ ಅಂಥ ಏನು ಪ್ಲೇಸ್ಗಳಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ನನಗಂತೂ ಹೇಳ್ಬಲ್ಲ ಅದನ್ನು. ಬನ್ನಿ ಇವಾಗ ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತೀನಿ. ದಾಲೇಕಲ್ಲಿ ನಮಗೆ ಈ ಬೋಟ್ ರೈಡ್ ನಮ್ಗೆ ಅಷ್ಟೊಂದು ಫೀಲ್ ಆಗಲಿಲ್ಲ. ಆದರೆ ಈ ಸ್ಟ್ರೀಟ್ ವ್ಯೂ ಇದೆಯಲ್ಲ, ಈ ಸ್ಟ್ರೀಟ್ ವ್ಯೂ ಅಂತೂ ಹೇಳೋಕ್ಕೆ ಅಸಾಧ್ಯ. ಆ ಥರ ಫೀಲ್ ಕೊಟ್ಟಿದ್ದು ನಮಗೆ. ಇನ್ನೊಂದು ಸ್ವಲ್ಪ ಸಂಜೆ ಆಗಿದ್ರೆ ಇನ್ನೂ ಬೆಟರಾಗಿರ್ತಿತ್ತು. ವೆದರ್ ಅಂತೂ ನಮಗೆ ಕೂಲಾಗಿ ಕೋಲ್ಡಾಗಿದೆ. ಇದೊಂದು ನಮಗೆ ಇಷ್ಟ ಆಗಿದ್ದು. ಹಾಗೆ ನೋಡಿ ಹೆಂಗಿದೆ ಅಂತ, ಎಲ್ಲ ಬೋಟ್ಗಳೆಲ್ಲ ಇಲ್ಲೇ ಇವೆ. ಅಲ್ಲಿಂದ ಬಂದು ನಾ ಇವಾಗ ಬಂದಿರೋದು ನಮ್ಮ ಬೇಸ್ ಕ್ಯಾಂಪ್ಗೆ. ಹಾಗೆ ಬೇಸ್ ಕ್ಯಾಂಪ್ ಒಳಗೆ ವಿಡಿಯೋ ಮಾಡ್ಬೋದು. ಆದರೆ ಬೇಸ್ ಕ್ಯಾಂಪ್ನ ಒಳಗಡೆ ಎಲ್ಲ ಮಿಲ್ಟ್ರಿ ಬೇಸ್ಗಳು ಇರೋ ಕಾರಣ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಏನಾದರೂ ಮಾಡ್ತೀವಿ ಅಂತ ಅಂದರೆ ಪಕ್ಕ ಬಂದವ್ರು ನಮ್ಮನ್ನ ಮಾಡಬೇಡಿ ಆ ಕಡೆ ಹೋಗಿ ಅಂತ ಕಳಿಸ್ತಾರೆ. ಅದು ನಮ್ಮ ಸೆಕ್ಯೂರಿಟಿಗೋಸ್ಕರ ಅವರು ನಮ್ಗೆ ಹೇಳೋದು. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಬೇಸ್ ಕ್ಯಾಂಪ್ ಒಳಗೆ ನಾವು ವಿಡಿಯೋ ಮಾಡೋದು. ಏನಾದರೂ ಊಟ ತಿಂಡಿ ಕೊಡ್ತಾರಲ್ಲ ಅಲ್ಲಿ ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಏನಾದ್ರೂ ನಾವು ಯಾವಾಗ ಸೆಕ್ಯೂರಿಟಿ ಚೆಕಿಂಗ್ನ ಮಾಡ್ಕೊಂಡು ಬರ್ತೀವೋ ನಾವು ಹೊರ್ಗಡೆನೂ ಹೋಗ್ಬೋದು. ಹಾಗೆ ಹೊರಗಡೆ ಹೋಗೋದಕ್ಕೆ ಟೈಮಿಂಗ್ಸ್ ಅಂತ ಇರುತ್ತೆ. ಆ ಟೈಮಿಂಗ್ಸಲ್ಲಿ ಹೋಗಿ ಮತ್ತೆ ಒಳಗೆ ಬರ್ಬೋದು. ಏನಾದ್ರೂ ಆ ಟೈಮಿಂಗ್ಸ್ ಒಳಗೆ ಬರಬೇಕು. ಏನಾದರೂ ಅದ್ರ ಮೇಲೆ ಆಯಿತು ಅಂದರೆ ಬಿಡ್ತಾರಲ್ವ ಅದಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಟೈಮಿಂಗ್ಸ್ ಒಳಗೆ ಬಂದಿರೋದು ನಾವು. ಅದಕ್ಕೋಸ್ಕರ ಹೋಗ್ಬೇಕಾದ್ರೇನು ಸೆಕ್ಯೂರಿಟಿ ಚೆಕಿಂಗ್ ಇರೋಲ್ಲ, ಬರ್ಬೇಕಾರಂತೂ ಪಕ್ಕ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಅದನ್ನ ಮುಗಿಸ್ಕೊಂಡೆ ನಾವು ಒಳಗೆ ಬರಬೇಕು. ಅದಂತೂ ಅರಸಾಹಸ ಒಂಥರ. ಏನಾದರೂ ಬ್ಯಾಗ್ಗಳು ಇತ್ತು, ಏನಾದರೂ ಐಟಮ್ಗಳಿತ್ತು ಅಂದರೆ ತುಂಬ ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಅಲ್ಲಿ ವೀಡಿಯೋಗಳನ್ನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಸೆಕ್ಯೂರಿಟಿ ಚೆಕಿಂಗ್ನ ಮುಗಿಸ್ಕೊಂಡು ಆರಾಮಾಗಿ ನನ್ನ ರೂಮ್ ಹತ್ರ ಬಂದುಬಿಟ್ಟಿದ್ದೀವಿ ಆಲ್ರೆಡಿ. ಇವತ್ತಂತೂ ಫುಲ್ಲು ಸುತ್ತಾಡಿದ್ದೀವಿ. ಹೋಗಿರೋಂಥ ಸ್ಟ್ರೀಟ್ಗಳನ್ನ ಎಲ್ಲ ಸುತ್ತಾಡಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಹಾಗೆ ನಾಳೆ ನಾವು ಅಮರನಾಥ್ ಯಾತ್ರೆಗೆ ಪಕ್ಕ ಹೋಗಲೇಬೇಕು. ಬಾಲ್ಟಾಲ್ಗೆ ನಾವು ಹೋಗಲೇಬೇಕು. ಇಲ್ಲ ಅಂದರೆ ನಮಗೆ ತುಂಬ 2 ದಿನದಿಂದ ಇದು ತುಂಬ ನಮಗೆ 2 ದಿನದಿಂದ ನಾವು ಇಲ್ಲೇ ಇದ್ದು ತುಂಬ ನಮಗೆ ಲಾಸೇ ಆಗಿರೋದು ಅನಿಸುತ್ತೆ. ಅದಕ್ಕೋಸ್ಕರ ನಾವು ನಾಳೆ ಯಾವುದಾದ್ರೂ ಸರಿ, ಪ್ರೈವೇಟ್ ವೆಹಿಕಲ್ ಸರಿ, ಇಲ್ಲ ಅಂದರೆ ಕಾನ್ವೆ ಜೊತೆ ಆದರೂ ಸರಿ, ಏನಾದರೂ RTC ಅವರು ಟಿಕೆಟ್ ಬುಕ್ಕಿಂಗ್ನ ಕನ್ಫರ್ಮ್ ಮಾಡಿಕೊಟ್ರೆ ನಾವು ಆರಾಮಾಗಿ ಬೆಳಗಿನ ಜಾವ 6 ಗಂಟೆಗೆ ಹೋಗ್ತೀವಿ. ಯಾವುದು ಕೊಡಲಿಲ್ಲ ಅಂದರೆ ನಾವು ಬ್ಯಾಗ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ ಹೊರಗಡೆ ಹೋಗಿ ಪ್ರೈವೇಟ್ ವೆಹಿಕಲ್ನ ಮಾಡ್ಕೊಂಡು ಸೋನ್ಮರ್ಗ್ ಹೋಗಿ ಸೋನ್ಮರ್ಗಿಂದ ಒಂದು ಸ್ವಲ್ಪ ಬಾಲ್ಟಲ್ಗೆ ಆ ಥರ ಹೋಗ್ತೀವಿ. ಏನಾದರೂ ಡೈರೆಕ್ಟ್ ಬಾಲ್ಟಲ್ಗೆ ಹೋಗ್ಬೋದು. ಸೆಕ್ಯೂರಿಟಿ ಚೆಕಿಂಗ್ ಅಂತೂ ಹೆವಿ ಇರುತ್ತೆ ಬಾಲ್ಟಲಲ್ಲಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.